ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರು ಹಿರಿಯರಿಗೂ ನಮಸ್ಕಾರ. ಈ ದಿನ ನಮ್ಮ ಕುಡಿನೂರು ಶಾಲಾ ಆವರಣದಲ್ಲಿ ನನ್ನ ಒಂದು 60 ವರ್ಷ ನಿವೃತ್ತಿಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ನಾನು ಇದೇ ತಿಂಗಳ 30ನೇ ತಾರೀಕು ನಿವೃತ್ತಿಯನ್ನ ಹೊಂದುತ್ತಾ ಇದ್ದೀನಿ. ಆದರೆ ಕಾರಣಾಂತರಗಳಿಂದ ಈ ದಿನ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಯಾಕೆಂದ್ರೆ ಈ ಒಂದು ದಸರಾ ಹಬ್ಬ ರಜೆ ಇರುವುದರಿಂದ, ದಸರಾ ರಜೆ ನಾಳೆಯಿಂದ ಪ್ರಾರಂಭವಾಗುತ್ತೆ, ನಮ್ಮ ಶಿಕ್ಷಣ ಇಲಾಖೆಯ ಪ್ರಕಾರ ಪ್ರಾರಂಭವಾಗುತ್ತಿರುವುದರಿಂದ ಈ ದಿನ ಹಮ್ಮಿಕೊಂಡಿದ್ದೀವಿ. ವೇದಿಕೆಯಲ್ಲಿ ಹಾಜರಾಗಿರುವ ದಕ್ಷ ಅಧಿಕಾರಿಯಾದಂತ ಹಾಗೂ ನಮ್ಮ ಆತ್ಮೀಯರಾದಂತ ರಾಮಚಂದ್ರ ಪ್ರಸಾದ್ ಅವರೇ, ಎಲ್ಲಾ ರೀತಿಯಲ್ಲೂ ನಮಗೆ ಮಾರ್ಗದರ್ಶನ ನೀಡುತ್ತಾ 30 ವರ್ಷದಿಂದ ನಮ್ಮ ಒಡನಾಡಿಗರಾದಂತ ನಮ್ಮ ಗಂಗಪ್ಪ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೆಂಕಟಗಿರಿಪ್ಪ ಸರ್ ಅವರೇ, ಹಾಗೂ ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸದಸ್ಯರೆಲ್ಲರೇ, ನಾನು ಬಂದಾಗ ಈ ಒಂದು ಶಾಲೆಯಲ್ಲಿ ಅಧ್ಯಕ್ಷತೆಗಿರಿಯನ್ನು ವಹಿಸಿಕೊಂಡು ಈ ಶಾಲೆ ಇಷ್ಟು ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ನನಗೆ ಅವರು ಬೆನ್ನೆಲುಬಾಗಿ ನಿಂತಿರುವಂತ ಶಂಕರಾಚಾರ್ಯ ರವರೇ, ಹಾಗೂ ಗ್ರಾಮದ ಹಿರಿಯರಾದಂತ ವೆಂಕಟೇಶನವರೇ, ಮುನಿಯಣ್ಣನವರೇ, ಸೀನಪ್ಪನವರೇ, ಹಾಗೂ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಗಮಿಸಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಾಗಮಣಿ ಅಕ್ಕನವರೇ, ಹಾಗೂ SDMC ಅಧ್ಯಕ್ಷರಾದಂತ ಅಮರಮರವರೇ, ನಮ್ಮ PDO ಸರ್ ಆದಂತ ವೆಂಕಟೇಶ್ ಸರ್ ಅವರೇ, ಹಾಗೂ ನಮ್ಮ ಎಲ್ಲ ನನ್ನ ಬಗ್ಗೆ ಗುಣಗಾನ ಮಾಡಿದ್ದಾರೆ. ನಮ್ಮ ತಾಲೂಕಿನ ಶ್ರೀನಿವಾಸಪುರ ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷ ಒಂದು ಎಲ್ಲರಿಗೂ ಸೇವೆ ನೀಡಿರುವಂತ ನಾಗರಾಜಣ್ಣನವರೇ, ಹಾಗೂ ಎಲ್ಲಾ ಕಿಟ್ಟಣ್ಣನವರೇ, ಎಲ್ಲಾ ನನ್ನ ಆತ್ಮೀಯರಾದಂತ ಶಿಕ್ಷಕ ಬಂಧುಗಳೇ, ನನ್ನ ಗೆಳೆಯರ ಬಳಗದ ಅಧ್ಯಕ್ಷರಾಗಿ, ನನ್ನ ಒಡನಾಡಿಗಳಾಗಿ, ನನ್ನ ಸ್ನೇಹಿತರಾಗಿರುವಂತ ನಾರಾಯಣಸ್ವಾಮಿರವರು ಇಲ್ಲಿ ವೇದಿಕೆಯಲ್ಲಿ ಖಾಲಿ ಇಲ್ಲ ಅಂತೇಳಿ ಅಲ್ಲಿ ಮುಂದೆ ಕೂತ್ಕೊಂಡಿರ್ತಾರೆ. ನಾರಾಯಣಸ್ವಾಮಿ ಅವರೇ, ಹಾಗೂ ನನ್ನ ಸ್ನೇಹಿತರಾದಂತ ರವಿ ರಾಮಚಂದ್ರಪ್ಪ ಅವರೇ, ಹಾಗೂ ವೀರಣ್ಣಗೌಡರವರೇ, ನಮ್ಮ ಶ್ರೀನಿವಾಸಪುರ ತಾಲೂಕಿನಿಂದ ಆಗಮಿಸಿರುವಂತ ಎಲ್ಲಾ ಶಿಕ್ಷಕ ಬಂಧುಗಳೇ, ಸ್ನೇಹಿತರೆ, ಹಾಗೂ ನಮ್ಮ ಒಂದು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾಗಿ ಇರುವಂತಹ ಶಿವಣ್ಣ ಸರ್ ಅವರು, ನೋಡಿ ವೇದಿಕೆಯಲ್ಲಿ ಜಾಗ ಇಲ್ಲ ಅಂತೇಳಿ ಅಲ್ಲಿ ಕೂತ್ಕೊಂಡಿದ್ದಾರೆ ಶಿವಣ್ಣ ಸರ್ ಅವರೇ, ಹಾಗೂ ನಮ್ಮ ಒಂದು ಸೆಕ್ರೆಟರಿ ಆಗಿ ಇರುವಂತ ನಮ್ಮ ಶಂಕರಣ್ಣನವರೇ, ಎಲ್ಲಾ ಸ್ನೇಹಿತರಾದ ವಿಶ್ವನಾಥ್ ಹಾಗೂ ಎಲ್ಲಾ ಶಿಕ್ಷಕ ಬಂಧುಗಳೇ, ನನ್ನ ತಂದೆ ತಾಯಿಗಳು ಹಾಗೂ ಚಿಕ್ಕಪ್ಪ ದೊಡ್ಡಪ್ಪನವರೇ, ಎಲ್ಲಾ ಪುಟಾಣಿ ಮಕ್ಕಳೇ, ನಾನು ಈ ದಿನ ಮಾತನಾಡೋದು ಏನಂದ್ರೆ, ನಾನು ನನ್ನ ಒಂದು 33 ವರ್ಷ ವೃತ್ತಿ ಜೀವನವನ್ನು ತುಂಬಾ ನನ್ನ ಒಂದು ತೃಪ್ತಿ ಇದೆ ನನಗೆ. ನಾನು ಆತರ ಮಾಡ್ಕೊಂಡು ನಮ್ಮ ಒಂದು ಹಿರಿಯ ಉಪನ್ಯಾಸಕರಾದಂತ ನಮ್ಮ ಗಂಗಪ್ಪ ಸರ್ ಅವರು 30 ವರ್ಷದಿಂದ ನನ್ನನ್ನು ನೋಡಿದ್ದಾರೆ. ನಾವು ಅಷ್ಟು ಒಡನಾಡಿಗಳಾಗಿದ್ದೀವಿ. ನಮ್ಮ ಸ್ನೇಹಿತರೆಲ್ಲ ನಮಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಒಂದು ಶಿಕ್ಷಣಕ್ಕಾಗಿ, ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಅಂತ ನನ್ನ ಒಂದು ಹೃದಯ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಅಷ್ಟೇ, ಯಾಕಂದ್ರೆ ನಮ್ಮ ಒಂದು ಪ್ರೀತಿಯ ಮಾವನವರಾದಂತ RR ಶ್ರೀನಿವಾಸ ಶೆಟ್ಟಿ ಅವರು ನಮ್ ಗುರುಗಳು ಆಗಿದ್ರು, ಹಾಗೂ ನನ್ನನ್ನು ಇಷ್ಟು ಮೇಲಕ್ಕೆ ತಂದಿರೋರು ಅಂದ್ರೆ RR ಶ್ರೀನಿವಾಸ ಶೆಟ್ಟಿ ಅಂತ ಹೇಳ್ಬೋದು. ಅವರು ಸಹ ಮುಖ್ಯೋಪಾಧ್ಯಾಯರಾಗಿ ಮುಖ್ಯೋಪಾಧ್ಯಾಯರಾಗಿ ಈಗ ದಿವಂಗತರಾಗಿದ್ದಾರೆ ಅವರು. ಹಾಗೂ ನಾನು ಓದಬೇಕು ಅಂದ್ರೆ ನಮ್ಮ ಗೋವಿಂದರೆಡ್ಡಿ ಸರ್ ಇದ್ದಾರೆ, ನಮ್ಮ ಒಂದು ಪ್ರಾಥಮಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದಂತ ಮಾಜಿ ಅಧ್ಯಕ್ಷರಾದಂತ ಗೋವಿಂದರೆಡ್ಡಿ ಸರ್ ಅವರು ಅಜ್ಜಿ ಇದ್ರು. ಅವರು ನಾನು 5 ವರ್ಷ SLC ಆಗಿ ಮನೆಯಲ್ಲೇ ಇದ್ದೆ ನಿಜವಾಗ್ಲೂ. ಯಾಕಂದ್ರೆ ನಮ್ಮ ಒಂದು ಜೀವನ ಬಡತನ ಅಷ್ಟು, ನಮ್ಮ ಮಾವರು ಶಿಕ್ಷಕರಾಗಿದ್ರು ಸಹ ನಮ್ಮನ್ನು ಓದಿಸೋದಕ್ಕೆ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಅವರ ಅಜ್ಜಿಯವರು, ಗೋವಿಂದರೆಡ್ಡಿ ಅವರ ಅಜ್ಜಿಯವರು
ನಾನು ಕೊಡ್ತೀನಿ, ನಿಮಗೆ ಏನ್ ಬೇಕು ಒಂದು ದುಡ್ಡನ್ನ ಅಥವಾ ಅದರ ಒಂದು ಫೀಸನ್ನ ನಾನು ಕಟ್ತೀನಿ, ನೀವು ಶಿಕ್ಷಕರಾಗಿನೂ ನಿಮ್ಮ ಮಕ್ಕಳನ್ನ ಓದಿಸೋದಕ್ಕೆ ಬಿಡದಿರ ಅವರೊಂದು ವಿದ್ಯಾಭ್ಯಾಸವನ್ನು ಮುಂದುವರೆಸಿದಾರ ನಿಲ್ಸಿದಿರಲ್ಲಪ್ಪ ಅಂತ ಒಂದು ಬೈದ್ರು. ನಿಜವಾಗ್ಲು ನಾನು ಇಷ್ಟು ಮಟ್ಟಕ್ಕೆ ಬರ್ಬೇಕಂದ್ರೆ ಅವ್ರನ್ನ ಇವಾಗ್ಲೂ ಸಹ ಜೀವಂತರಾಗಿದ್ರು ಸಹ ಅವ್ರನ್ನ ತಿಳ್ಕೊಬೇಕು. ಆ ಗೋವಿಂದ ರೆಡ್ಡಿ ಸರ್ ಅವರ ಅಜ್ಜಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಇನ್ನು ನಮ್ಮ ಸ್ನೇಹಿತರೆಲ್ಲ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ನಾನು ಒಂದು 81 ನಲ್ಲಿ SLC ಪಾಸ್ ಆಗಿದ್ದು, ಉತ್ತೀರ್ಣನಾಗಿದ್ದು, 5 ವರ್ಷ ಮನೆಯಲ್ಲೇ ನಾನು ವ್ಯವಸಾಯ ಮಾಡ್ತಾ ಇದ್ವಿ. ವ್ಯವಸಾಯ ಮಾಡೋದಕ್ಕೂ ನೀರಿರ್ಲಿಲ್ಲ, ಆದ್ರೂ ಸಹ ಕಷ್ಟಪಟ್ಟು ಅವರು ಇವರು ಒಂದು ಹೊಲಗಳಿಗೆ ಎಲ್ಲ ಕೆಲ್ಸಕ್ಕೆ ಹೋಗಿ ಕಷ್ಟ ಪಡ್ತಾ ಇದ್ದೆ. ಆಮೇಲೆ ನಮ್ಮ ಶ್ರೀಮತಿ ಅವರು SLC ಪಾಸ್ ಆಗೋವರೆಗೂ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ರು. ಅವರು SLC ಪಾಸ್ ಆದ್ಮೇಲೆ ಇನ್ನೊಂದು ವರ್ಷನೂ ಅವ್ರನ್ನೂ ಕಟ್ಸ್ಲಿಲ್ಲ, ನನ್ನೂ ಕಟ್ಸ್ಲಿಲ್ಲ. ಯಾಕಂದ್ರೆ ಅಷ್ಟು ಬಡತನ ಇತ್ತು ನಮಗೆ. ನನ್ನನ್ನು ಓದಕ್ ಕಟ್ಸ್ಲಿಲ್ಲ. ಆಗಿನ ಕಾಲದಲ್ಲಿ TCH ಅಂದ್ರೆ ಸ್ವಲ್ಪ ಸುಲಭವಾಗಿತ್ತು, ಆದ್ರೂ ನಮ್ಮನ್ನು ಕಟ್ಸೋಕೆ ನಮ್ಮ ಮನೆಯಲ್ಲಿ ಶಕ್ತಿ ಇರಲಿಲ್ಲ. ಆದ್ರೂ ಸಹ ಆಮೇಲೆ ಕಟ್ಸಿಕೊಟ್ಟಾಗ ಅವರು SLC ಪಾಸ್ ಆಗಿ ಅವರು 1 ವರ್ಷ ಮನೆಯಲ್ಲೇ ಇದ್ರು. ಯಾಕಂದ್ರೆ ನಮ್ಮ ಸೋದರ ಮಾವನ ಮಗಳನ್ನೇ ನಾನು ಮದುವೆ ಆಗಿರೋದು. ಸೋದರ ಮಾವನಿಗೆ 6 ಜನ ಹೆಣ್ಮಕ್ಳು. ಅವರ ಒಂದು ಜೀವನ ಕಷ್ಟ ಇದ್ದಿದ್ರಿಂದ, ನಮ್ಮನ್ನು ಓದ್ಸಕ್ ಆಗದೆ ಇರೋದ್ರಿಂದ ನಮ್ಮನ್ನು ಮನೆಯಲ್ಲೇ ಇಟ್ಕೊಂಡಿದ್ರು. ಅವರು ಸಹ 1 ವರ್ಷ ಕೆಲಸವನ್ನ ವ್ಯವಸಾಯವನ್ನ ಮಾಡಿ ಆಮೇಲೆ ನಂತರ ತಮ್ಮಂತವರ ಸಹಕಾರದಿಂದ TCH 86, 87, 87, 88ರಲ್ಲಿ TCH ಮಾಡಿ ದೇವರ ದಯೆಯಿಂದ ನಮಗೆ 1992ರಲ್ಲಿ ಉದ್ಯೋಗ ಸಿಕ್ತು. ಆ ದಿನದಿಂದಾನು ನಾನು ಎಲ್ಲಾ ರೀತಿಯಲ್ಲೂ ಮಕ್ಕಳ ಒಂದು ಶ್ರೇಯೋವೃದ್ಧಿಗಾಗಿ, ಶೈಕ್ಷಣಿಕಕ್ಕಾಗಿ ಫಸ್ಟ್ ನಾನು ಭೌತಿಕ, ನಮ್ಮ BO ಸರ್ ಹೇಳ್ದಂಗೆ, ನಮ್ಮ ಗಂಗಪ್ಪ ಸರ್ ಹೇಳ್ದಂಗೆ ಭೌತಿಕವಾಗಿ ಚೆನ್ನಾಗಿದ್ದಾರೆ, ಎಲ್ಲಾ ಮಕ್ಕಳು ನಮಗೆ ಆಕರ್ಷಣೀಯವಾಗಿ ನಮ್ಮ ಶಾಲೆಗೆ ಸೇರ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾನು ಪಿಲ್ಲುಕುಂಟೆಯಲ್ಲಿ 1992 ಆಗಸ್ಟ್ 28ರಂದು ಸೇರಿದಾಗ ತುಂಬಾ ಇದೇ ತರನೇ ಹಳೇ ಬಿಲ್ಡಿಂಗು ಮಳೆ ಬಿದ್ದು ಸೋರ್ತಾ ಇತ್ತು. ಅದನ್ನ ತಮ್ಮಂತವರ ಎಲ್ಲ ಸಹಕಾರದಿಂದ ಆ ಒಂದು ಬಿಲ್ಡಿಂಗ್ ಅನ್ನ ಅಥವಾ ಮೇಲ್ಚಾವಣಿಯನ್ನೆಲ್ಲ ರೆಡಿ ಮಾಡಿಸಿ, 1 ಬಿಲ್ಡಿಂಗ್ ಅಲ್ಲ 2 ಬಿಲ್ಡಿಂಗ್ ಮಾಡಿ, 2 ಅಲ್ಲ 3 ಬಿಲ್ಡಿಂಗ್ ಮಾಡಿ, ಈ ತರ ಒಂದು ಸಹಕಾರದಿಂದ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದೆ. ಅದೇ ರೀತಿ ಗೌಡಹಳ್ಳಿ ಶಾಲೆಯಲ್ಲಿನೂ ಸಹ ಬಂದು ನಾವು 1999ರಲ್ಲಿ ಗೌಡಹಳ್ಳಿ ಶಾಲೆಗೆ ಆಗಮಿಸಿದೆ. ಅಲ್ಲೂ ಸಹ ಇದೇ ರೀತಿ ನಾನು ಎಲ್ಲೋದರೂ ಬಡ ಮಕ್ಕಳ ಒಂದು ಶಾಲೆಗೆ ಸೇರ್ತಾ ಇದ್ದೀನಿ. ಆ ಒಂದು ಎಲ್ಲಾ ಬೆಳವಣಿಗೆಗಾಗಿ ಶ್ರಮಿಸಿದ್ದೀನಿ ಅಂತ ಹೇಳ್ತಾ, ಇನ್ನು ನನ್ನ ಒಂದು ಈ ಶಾಲೆಗೆ 2022ರಂದು ಮೇನಲ್ಲಿ 16ನೇ ತಾರೀಕು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ಹೆಂಗಿತ್ತು ಅಂದ್ರೆ ಈ ಒಂದು ಪರಿಸ್ಥಿತಿ ಸ್ವಲ್ಪ ಹೇಳ್ತೀನಿ. ನಾನು ಬಂದಾಗ ಈ ಒಂದು ಶಾಲೆಯಲ್ಲಿ, ಈ ದೇವಸ್ಥಾನದ ಹಿಂದ್ಗಡೆ ಇರುವಂತ ಹಳೆ ಬಿಲ್ಡಿಂಗ್ ಅಲ್ಲಿ ಒಂದು ಕಚೇರಿಯನ್ನು ಇಟ್ಟಿದ್ರು. ಶಾಲಾ ಕಚೇರಿಯಲ್ಲಿ ನೀರಿನಲ್ಲಿ ಹೆಜ್ಜೆಯನ್ನು ಇಟ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಆ ನೋವು ನನ್ಗೆ ತುಂಬಾ ಅನ್ಸುತ್ತೆ. ನೀರಿನಲ್ಲಿ ಹೆಜ್ಜೆ ಇಟ್ಕೊಂಡು ಬಂದ್ವಿ, ಎಲ್ಲಾ ನೀರಿನಲ್ಲಿ ಹೆಜ್ಜೆ ಇಟ್ಕೊಂಡು ಬಂದೆ. ಹೆಜ್ಜೆ ಇಟ್ಕೊಂಡು ಬಂದು ಅದು ಅಲ್ಲಿಂದ ಮಾರನೇ ದಿವಸನೇ ಇನ್ನೊಂದು ಬಿಲ್ಡಿಂಗ್ಗೆ, ಸ್ವಲ್ಪ ಗಟ್ಟಿ ಮುಟ್ಟಾಗಿರುವಂತ ಬಿಲ್ಡಿಂಗ್ಗೆ ಅಥವಾ ಕೊಠಡಿಗೆ ಆ ಒಂದು ಕಚೇರಿಯನ್ನ ಬೇರ್ಪಡಿಸಿ ಅಲ್ಲಿ ಈಗಲೂ ನೋಡಿ ಸೀಟ್ ಹೊಡ್ಕೊಂಡಿದ್ದೀನಿ. ಸೀಟು ಯಾವುದು ನಮ್ಮ ಅಂಗಡಿಯಿಂದ ಮೇಣದ ಪೇಪರ್ ಸೀಟ್ ತಂದು ಪ್ಲಾಸ್ಟಿಕ್ ಸೀಟ್ ಅನ್ನು ಹೊಡ್ಕೊಂಡು ಅಲ್ಲಿ ಮಾಡ್ತಾ ಇದ್ವಿ. ಈ ಒಂದು ಸಮಯದಲ್ಲಿ ನಮ್ಮ ಒಂದು ಚನ್ನಕೇಶವ ಎಂಬ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ ವಂಸಂದ್ರದ ವೆಂಕಟರಾಮ್ ಮೆಂಬರ್ ಅವರ ತಮ್ಮ ಚನ್ನಕೇಶವನವರು ರೂರಲ್ ಸರ್ಟಿಫಿಕೇಟ್ ಬಂದ್ರು. ನಮ್ಮ ಮಕ್ಕಳು, ನಾವು, ನಮ್ಮ ಮೇಡಮ್ನವರು ಎಲ್ಲರೂ ಒಂದು ಇದರಲ್ಲಿ ಬೇಸಿನ್ನಲ್ಲಿ ನೀರು ಹಿಡ್ಕೊಳ್ತಾ ಇದ್ವಿ. ಏನೋ ಸೋರ್ತಾ ಇರೋದಕ್ಕೆ ಅಡ್ಡ ಇಟ್ಟು ನೀರನ್ನು ಹಿಡ್ಕೊತಾ ಇದ್ವಿ. ನಿಜವಾಗ್ಲು ಆ ದೃಶ್ಯಗಳೆಲ್ಲ ಇವಾಗ್ಲೂ ಇದೆ, ಫೋಟೋಗಳು. ಆ ನೀರನ್ನು ಹಿಡ್ಕೊಂಡು ಎತ್ತಿ ಆಗ್ತಾ ಇದ್ವಿ. ಮಳೆಯಿಂದ ಎಲ್ಲಾ ಮಕ್ಕಳು, ಶಿಕ್ಷಕರು ನೆನೆದು ಅವರ ಒಂದು ಪಠ್ಯ ಪುಸ್ತಕಗಳು ಹಾಗೂ ನಮ್ಮ ಮಧ್ಯಾಹ್ನ ಊಟದ ಆಹಾರ ಧಾನ್ಯಗಳು ಸಹ ನೆನೆದೋಗಿರುತ್ತವೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಮಳೆಯ ಒಂದು ಸೋರುತ್ತಿರುವ ಒಂದು ದೃಶ್ಯವನ್ನು ಸಹ ವಿಡಿಯೋ ಹಾಗೂ ಫೋಟೋಗಳು ತೆಗೆದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ
ಶ್ರೀ ಗಂಗರಾಮಯ್ಯ ಸರ್ ಅವರಿಗೆ ತೋರಿಸಿದಾಗ ಅದರ ಒಂದು ಸಮಯವನ್ನ, ಆ ಒಂದು ತೋಯ್ದಂತ ಮಳೆಯಿಂದ ತೋಯ್ದಂತ ಸಮಯವನ್ನ, ಸಂದರ್ಭವನ್ನ ವೀಕ್ಷಣೆಯನ್ನು ಮಾಡಲು ತಿಳಿಸಿದಾಗ ಅವರು ವೀಕ್ಷಣೆ ಮಾಡಿ ಆ ನಂತರ ಅದೇ ಫೋಟೋ ಹಾಗೂ ವಿಡಿಯೋಗಳನ್ನ ನಮ್ಮ ಆತ್ಮೀಯರಾದಂಥ ಹಾಗೂ ನಮ್ಮ ನಮ್ಮ ಕುಟುಂಬದ ಒಡನಾಡಿಗರಾದಂಥ ಶ್ರೀ ಡಾಕ್ಟರ್ ಸರ್ವೇಶ್ ಸರ್ ಅವರಿಗೆ ಇಒರಾದ ಈಗಿನ ಇಒ ಸರ್ ಅವರ ಒಂದು ಹತ್ತಿರ ಹೋಗಿ ಈ ವಿಡಿಯೋ ಹಾಗೂ ಫೋಟೋಗಳನ್ನು ತೋರಿಸಿದಾಗ ಅವರು ಮನಸ್ಸು ತುಂಬಾ ಹಗುರ ಮಾಡಿಕೊಂಡು, ಅಯ್ಯೋ ಇಷ್ಟು ಕಷ್ಟ ಇದೆಯಾ, ಇಷ್ಟು ಮಕ್ಕಳಿಗೆ ಇಷ್ಟು ತೊಂದರೆ ಇದೆಯಾ, ಶಿಕ್ಷಕರ ತೊಂದರೆ ಇಷ್ಟಿದೆಯಾ ಅಂತೇಳಿ ಮನನೊಂದು ನಮ್ಮ ಒಂದು ಮಾತಿಗೆ ಹೂಗೊಟ್ಟಿ ಸುಮಾರು ಆ ಒಂದು ಹಳೆ ಕೊಠಡಿಗಳ ದುರಸ್ತಿಗಾಗಿ 4.5 ಲಕ್ಷ ಹಣವನ್ನ ಆಗಲೇ ಒಂದು ಮಂಜೂರು ಮಾಡಿರುತ್ತಾರೆ. ಅವರಿಗೆ ನಾವೆಲ್ಲರೂ, ನಮ್ಮ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕ ವೃಂದದವರು ಹಾಗೂ ಗ್ರಾಮಸ್ಥರು ಸಹ ಅವ್ರ ಚಿರುಋಣಿಗಳಾಗಿರಬೇಕು. ನಂತರ ಅವರು ಆ ಒಂದು ಹಣವನ್ನು ಮಂಜೂರು ಮಾಡಿ ಅತಿ ಜರೂರಾಗಿ ಈ ಒಂದು ಶಾಲಾ ಕೊಠಡಿಗಳ ತರಗತಿ ಕೊಠಡಿಗಳನ್ನ ದುರಸ್ತಿ ಮಾಡಲು ತಿಳಿಸಿರುತ್ತಾರೆ. ಅದೇ ರೀತಿ ದುರಸ್ತಿ ಮಾಡೋದಕ್ಕೆ ಆಗಿನ ಒಂದು ಕಾಂಟ್ರಾಕ್ಟ್ಸ್ ಅವರ ಒಂದು ನೇತೃತ್ವದಲ್ಲಿ ಬಂದಿರ್ತಾರೆ. ಆದರೆ ನಮ್ಮ ಶಾಲೆಗೆ ಸುಸಜ್ಜಿತವಾದಂತ ಕೊಠಡಿಗಳನ್ನು ಕಟ್ಟಿಸಿಕೊಳ್ಳಲು ಕೋಲೆನ್ಸ್ ಏರೋಸ್ಪೇಸ್ ಎಂಬ ಕಂಪನಿ ಬೆಂಗಳೂರು ರವರು ಆಗಮಿಸಿದ್ದರಿಂದ ಅವರು ಬಂದು ತಿಳಿಸಿರುತ್ತಾರೆ, ನೋಡಿ ಸರ್, ಈಗ ನಾವು ನಿಮಗೆ ಎಷ್ಟು ಕೊಠಡಿಗಳು ಬೇಕೋ ಅಷ್ಟು ಕೊಠಡಿಗಳನ್ನು ಕಟ್ಟಿಸಿಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಎಂದು ಇದೇ ಒಂಬಸಂದ್ರ ಗ್ರಾಮದ ಹಳೆಯ ವಿದ್ಯಾರ್ಥಿಯಾದ, ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಶ್ರೀ ಚನ್ನಕೇಶವ ಹಾಗೂ ಅವರ ಅಣ್ಣನವರಾದಂತ ಇದೇ ಪಂಚಾಯತಿಯ ಸದಸ್ಯರಾದಂತ ವೆಂಕಟರಾಮ್ ಸರ್ ಅವರು ಬಂದು ಕೊಠಡಿಗಳನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಕೋಲೆನ್ಸ್ ಏರೋಸ್ಪೇಸ್ ಅವರನ್ನ ಸಹಯೋಗದೊಂದಿಗೆ ಬಂದಿರುತ್ತಾರೆ. ಬಂದು ನೀವು ಈ ಒಂದು ದುರಸ್ತಿ ಕಟ್ಟಡಗಳನ್ನ ಮಾಡಿಸಿದರೆ ನಾವು ಹೊಸ ಕಟ್ಟಡಗಳನ್ನ ಕಟ್ಟಿಸಿಕೊಡುವುದು ನಮ್ಮ ಕಂಪನಿಯವರು ಒಪ್ಪುವುದಿಲ್ಲ. ಆದ ಕಾರಣ ನೀವು ಕೊಠಡಿಗಳ ದುರಸ್ತಿಯನ್ನ ಮಾಡಬಾರದು ಎಂದು ತಿಳಿಸಿ ಎಲ್ಲ ಒಂದು ಗ್ರಾಮಸ್ಥರನ್ನು ಸೇರಿಸಿ SDMC ಸಭೆ ಸೇರಿಸಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂತ ಗಂಗರಾಮಯ್ಯ ಸರ್ ಅವರ ಒಂದು ಸಭೆಯನ್ನು ಸೇರಿಸಿ ಅವರಿಗೆಲ್ಲ ಮನವರಿಕೆ ಮಾಡಿ ನಾವು ಹೊಸ ನೂತನವಾದಂತ 5 ಕೊಠಡಿಗಳು ಹಾಗೂ 2 ಹೈಟೆಕ್ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಹೇಳಿರುತ್ತಾರೆ. ಅದೇ ರೀತಿ ಆ ಒಂದು ದುರಸ್ತಿ ವ್ಯವಸ್ಥೆಯನ್ನ ನಿಲ್ಲಿಸಬೇಕು ಅಂತ ಕೂಡ ಸಹ ಹೇಳಿರ್ತಾರೆ. ಆದ ಕಾರಣ ಆ ದುರಸ್ತಿ ವ್ಯವಸ್ಥೆಯನ್ನ ಬೇರೆ ಶಾಲೆಗೆ ನಮ್ಮ ಇಒ ಸಾಹೇಬರಾದಂತ ಡಾಕ್ಟರ್ ಸರ್ವೇಶ್ ಸರ್ ಅವರು ಬೇರೆ ಶಾಲೆಗೆ ವರ್ಗಾವಣೆ ಮಾಡಿರುತ್ತಾರೆ. ಒಂದು 3 ಮರಗಳಿದ್ವು, ಹುಣಸೆ ಮರಗಳು, ಇವುಗಳೆಲ್ಲ ತೆಗೆಸಿ ಇದನ್ನೆಲ್ಲ ಇದು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರ ನಮ್ಮ ಗ್ರಾಮದ ಹಿರಿಯರೆಲ್ಲರ ಸಹಕಾರದಿಂದ ನಮ್ಮ ಶಂಕರಣ್ಣನವರು ಅಂತೂ ತುಂಬಾ ಇದು ಮಾಡಿದ್ದಾರೆ, ಕಿಟ್ಟಣ್ಣ, ವೆಂಕಟೇಶ ಅಣ್ಣನವರು ಎಲ್ಲರೂ ಬಂದು ಸರ್ ಆಯ್ತು ಸರ್, ಈ ಆ ಮರಗಳು ಏನಾಗಿತ್ತು ಅಂದ್ರೆ ಈ ಒಂದು ಜಮೀನನ್ನು ನೀಡಿರುವಂತ ಒಬ್ಬ ಮುಖ್ಯೋಪಾಧ್ಯಾಯರು ಅಂದ್ರೆ ಶ್ರೀನಿವಾಸ್ ಸರ್ನವರು ಬ್ರಾಹ್ಮಣದ ಕುಟುಂಬದವರು ಈ ಒಂದು ಇದು ಕೊಟ್ಟಿರೋದು, ಅವರ ಅಪ್ಪ ಅಮ್ಮನವರು ಸೇವೆ ಮಾಡಿರೋದು, ಅಂದ್ರೆ ದಾನ ಕೊಟ್ಟಿರೋದು ಇದು. ಅವರನ್ನು ಕರೆಸಿಕೊಂಡು ಸರ್ ಏನ್ ಸರ್ ಈ ತರ ಕೊಠಡಿಗಳು ಕಟ್ಟಿಸ್ಕೊಡೋದಕ್ಕೆ ಬಂದಿದ್ದಾರೆ ಅಂದ್ರು. ಅವ್ರು ಆವಾಗ ಏನ್ ಬರ್ದು ಕೊಟ್ಟಿದ್ದಾರೆ ಅಂದ್ರೆ, ನಾವು ಈ ಜಾಗವನ್ನು ನಿಮ್ಗೆ ದಾನವಾಗಿ ಕೊಡ್ತೀವಿ, ಆದ್ರೆ ಮರಗಳು ಮಾತ್ರ ನಮಗೆ ಬೇಕು ಅಂತ ದಾನ ಪತ್ರದಲ್ಲಿ ಬರೆದು ಬಿಟ್ಟಿದ್ದಾರೆ. ಮರಗಳು ಮಾತ್ರ ನಮಗೆ ಬೇಕು ಅಂತ ಹೇಳಿದ್ರು. ಆವಾಗ ಏನ್ ಮಾಡಿದ್ರು ಅಂದ್ರೆ ನಮ್ಮ ಹಿರಿಯರೆಲ್ಲ ಸೇರಿದ್ರು, ನಾವೆಲ್ಲ ಸೇರಿ ಅವರನ್ನು ಮನಸ್ಸನ್ನ ಅವ್ರಿಗೆ ನಮ್ಮ ಒಂದು ಇದರಿಂದ ಹೇಳಿ, ಒಳ್ಳೆಯ ಒಂದು ಬುದ್ಧಿಯಿಂದ ಹೇಳಿ ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಿದಾಗ ಆಯ್ತು ಸರ್ ಆ ಮರಗಳನ್ನು ಮಾರ್ಬಿಡೋಣ ಸರ್, ಆಯ್ತು ಸರ್ ಅದನ್ನು ಇದು ಮಾಡ್ಬಿಡೋಣ ಅಂದ್ರು. ಅದಕ್ಕೆ ನಾವು ರಾತ್ರಿ ಹಗಲು ದುಡಿದಿದ್ದೀವಿ. ನಮಗೆ ಒಳ್ಳೆಯ ಸುಸಜ್ಜಿತವಾದಂತ ಕಟ್ಟಡವನ್ನು ನಿರ್ಮಾಣ ಕೊಡೋದಕ್ಕೆ 2022ರಲ್ಲಿ ಪ್ರಾರಂಭ ಮಾಡಿ 2023 ಮೇ ತಿಂಗಳಲ್ಲಿ ಈ ಒಂದು ಶಾಲಾ ಕೊಠಡಿಗಳು ನಿರ್ಮಾಣಗೊಂಡು ಪ್ರಾರಂಭೋತ್ಸವವನ್ನು ಸಹ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ನಮ್ಗೆ ಯಾವುದೇ ತರಹ ಒಂದು ಭೌತಿಕವಾದಂತ ಸೌಕರ್ಯಗಳ ತೊಂದರೆ ಇಲ್ದಿರ ಮೂಲ ಸೌಲಭ್ಯಗಳಿಂದ ಹಾಗೂ ಭೌತಿಕ ಸೌಲಭ್ಯಗಳಿಂದ ನಾವು ಚೆನ್ನಾಗಿ
ಮಕ್ಕಳ ಒಂದು ಯೋಗಕ್ಷೇಮ ನೋಡ್ಕೊಳ್ಳುತ್ತಾ ಬಂದಿದ್ದೆವು. ಇಷ್ಟು ಅಲ್ಲದೆ ನಮಗೆ ಸುಸಜ್ಜಿತವಾದಂತ 5 ಕೊಠಡಿಗಳಲ್ಲದೆ ನಮ್ಮ ಒಂದು ಇಲಾಖೆಯಿಂದ, ನಮ್ಮ ಶಿಕ್ಷಣ ಇಲಾಖೆಯಿಂದ ಆಗಿನ ಕಾಲದ ಗಂಗರಾಮಯ್ಯ ಸರ್ ಅವರ ಮಾರ್ಗದರ್ಶನದಲ್ಲಿ, ಇಒ ಅವರ ಮಾರ್ಗದರ್ಶನದಲ್ಲಿ ವಿವೇಕ್ ಕೊಠಡಿ ಎಂದು 2022-23ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಮಂಜೂರು ಆಯಿತು. ಆ ಮಂಜೂರು ಆದ ನಂತರ ಈ ಒಂದು ಕೊಠಡಿಯನ್ನ ನಮ್ಮ ಒಳ್ಳೆಯ ಉತ್ತಮವಾದಂತ ಹೆಸರನ್ನು ಪಡೆದಿರುವಂತ ಕಾಂಟ್ರಾಕ್ಟರ್ ಶ್ರೀ ಲಕ್ಷ್ಮೀನಾರಾಯಣಪ್ಪನವರು ಈ ಒಂದು ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡು ಈ ಒಂದು ವಿವೇಕ ಕೊಠಡಿಯನ್ನು ಸಹ ಒಳ್ಳೆಯ ಸುಸಜ್ಜಿತವಾಗಿ ನಿರ್ಮಿಸಿಕೊಟ್ಟಿರುತ್ತಾರೆ. ಆ ಒಂದು ಕಟ್ಟಡನೂ ಸಹ ನಮಗೆ ಒಳ್ಳೆಯ ಒಂದು ಭೌತಿಕವಾದಂತ ವ್ಯವಸ್ಥೆ ಆಗಿರುತ್ತದೆ. ಈ ಎಲ್ಲಾ ಭೌತಿಕವಾದಂತ ವ್ಯವಸ್ಥೆಗಳಲ್ಲಿ ನಮ್ಮ ಶಾಲೆ ಈಗ ನಡೆಯುತ್ತಿದೆ. ಅದೇ ರೀತಿ ನಮ್ಮ ಶಾಲೆಯ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಎಲ್ಲಾ ಶಿಕ್ಷಕರಾದಂತ ಶ್ರೀಮತಿ ದಿವ್ಯಶ್ರೀ, ಶ್ರೀ ಸೋಮೇಶ್ ಸರ್ ಅವರು, ಹಾಗೂ ಅಂಜನ್ ಸರ್ ಅವರು, ಹಾಗೂ ವಿವೇಕ್ ಸರ್ ಅವರು, ಉಮಾ ಮೇಡಮ್ನವರು, ರಾಧಾ ಮೇಡಮ್ನವರು ಹಾಗೂ ವರಲಕ್ಷ್ಮಿ ಮೇಡಮ್ನವರು ಸಹ ಈ ಒಂದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಎಲ್ಲ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿಗಾಗಿ ಶ್ರಮ ಪಟ್ಟು ದುಡಿದಿರುತ್ತಾರೆ. ಅಂದಿನಿಂದ ಈ ಇಂದಿನವರೆಗೂ ನಾವು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಡೆಯುತ್ತಾ ನಮ್ಮ ಮಕ್ಕಳಿಗೆ ಒಳ್ಳೆಯ ಪಾಠ ಪ್ರವಚನಗಳಲ್ಲಿ ಹಾಗೂ ಆಟ ಕ್ರೀಡೆಗಳಲ್ಲಿ ಸಹ ಮುಂದುವರೆದು ಎಲ್ಲಾ ಬಹುಮಾನಗಳನ್ನು ಪಡೆಯುವುದು ಮುಂದುವರಿಯುತ್ತಾ ಬಂದಿದ್ದೇವೆ. ನಂತರ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರಲ್ಲ ನಮ್ಮ ಗಂಗಪ್ಪ ಸರ್ ಅವರು, ನಿಜ, ನೀರಿನ ವ್ಯವಸ್ಥೆ ಇಲ್ಲೇ ಇರ್ಲಿಲ್ವಾ? ನಮ್ಮ ಪಿಡಿಒ ಸರ್ ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ. ಪಂಚಾಯತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಅಷ್ಟೇ ತುಂಬಾ ಸಹಕಾರ ನೀಡಿ ನೀರಿನ ವ್ಯವಸ್ಥೆ ಇವಾಗ್ಲೂ ಅಷ್ಟೇ. ನೀರು ಅಂದ್ರೆ ಸಾಕು, ನಮ್ಮ ಒಂದು 5 ನಿಮಿಷಕ್ಕೆ ನಮ್ಗೆ ನೀರು ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಆ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ರಿಂದ ಈ ಗ್ರಾಮದ ಈ ಶಾಲೆಯನ್ನ ಈಗ ಇಂಗ್ಲಿಷ್ ಶಾಲೆ ನಮ್ಮ ಸರ್ ಡಿಒ ಸರ್ ಇದು ಚೆನ್ನಾಗಿದೆ, ಇಂಗ್ಲಿಷ್ ಶಾಲೆಯನ್ನು ಪ್ರಾರಂಭ ಮಾಡೋಣ ಅಂತೇಳಿ ಅದನ್ನು ಸಹ ಸ್ಯಾಂಕ್ಷನ್ ಮಾಡಿದ್ದಾರೆ. 1ನೇ ತರಗತಿ ಇಂಗ್ಲಿಷ್ ಶಾಲೆಯನ್ನು ನಮ್ಮ CRP ಆದಂತ ರಾಮಚಂದ್ರಪ್ಪ ಸರ್ ಅವರ ಮಾರ್ಗದರ್ಶನದಲ್ಲಿ ಇಂಗ್ಲಿಷ್ ಶಾಲೆಯನ್ನು ಸಹ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೂ ಈಗ ಶಿಕ್ಷಕರ ಕೊರತೆ ಇದೆ. ಇರೋದು ನಾವು 3 ಇದ್ದಿದ್ದು, ಆದ್ರೆ ನಾವು 3 ಇರೋದು ಅಂತೇಳಿ ಇದಕ್ಕಿಂತ ಮೊದಲು ಗಂಗರಾಮಯ್ಯ ಸರ್ ಇದ್ರು, ಅವರು ಅಷ್ಟೇ ತುಂಬಾ ಸಹಕಾರ ನೀಡಿದ್ದಾರೆ. ನಾವು 3 ಇದ್ರು ಇಬ್ಬರನ್ನ, ಒಬ್ರು ಡೆಪ್ಯುಟೇಷನ್, ಒಬ್ರು ಗೆಸ್ಟ್ ಟೀಚರ್ ಅನ್ನು ಕೊಡ್ತಾ ಇದ್ರು. ಅದೇ ರೀತಿ ನಮ್ಮ ಸಾರು ಬಂದ ಮೇಲೂ ಅಷ್ಟೇ ನಮ್ಮ ಒಂದು ಸಂಘದವರು ಸರ್ ನಿಮ್ ಶಾಲೆಗೆ ಎಲ್ಲಾ ರೀತಿಯ ಸಹಕಾರ ನಾವು ನೀಡ್ತೀವಿ ಅಂತ ಹೇಳಿ ಎಲ್ಲ ನಮ್ಮ ಸಂಘದ ಶಿಕ್ಷಕ ಬಂಧುಗಳು ಎಲ್ಲರೂ ಸಹ ನಾವು ಸಹಕಾರ ನೀಡಿ ಈ ಒಂದು ಮಟ್ಟಕ್ಕೆ ಬರ್ಬೇಕಾದ್ರೆ ಎಲ್ಲರ ಸಹಕಾರ ನೀಡಿರೋದ್ರಿಂದ ಅಧಿಕಾರಿಗಳಿಗೂ, ಗ್ರಾಮಸ್ಥರಿಗೂ, ಎಲ್ಲ ಹಿರಿಯರಿಗೂ, ಶಿಕ್ಷಕ ಬಂಧುಗಳಿಗೂ ಎಲ್ಲರಿಗೂ ವಂದಿಸ್ತಾ ನಾನು ಒಂದು 2 ಮಾತನ್ನ ಮಾತನಾಡಿ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್.